ಹಾಯ್ ನೋಡಿ, ಈ ಪ್ರಾಪರ್ಟಿ ಸಾಗರದಿಂದ ಕರೆಕ್ಟಾಗಿ 8.5 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೇ. ಆ್ಯಕ್ಚುಲಿ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋದು, ಟಾರ್ ರೋಡ್ಗೆ. ತುಂಬ ಚೆನ್ನಾಗಿದೆ. 3 ಎಕರೆ 20 ಗುಂಟೆ, ಅಂದರೆ 3.5 ಎಕರೆ ಜನರಲ್ ಪ್ರಾಪರ್ಟಿ, ಶೆಟ್ರದ್ದು ಮತ್ತು ಬ್ರಾಹ್ಮಣರದ್ದು. ಸೊ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಸಾಗರದಿಂದ ಕರೆಕ್ಟಾಗಿ 8.5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಬೇಕು ಅಂದರೆ, ಅಥವಾ ಈ ಪ್ರಾಪರ್ಟಿ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ನನಗೆ ಕಾಲ್ ಮಾಡ್ಬೋದು. ಏಕೆಂತಂದರೆ ಇದು ಕಂಪ್ಲೀಟಾಗಿ ಒಂದೇ ಬೌಂಡ್ರಿ, ಸುತ್ತು ಫೆನ್ಸಿಂಗ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಂದರೆ ಇದು ವ್ಯವಸಾಯ ಅದು ಇದು ಅಂತೇನು ಮಾಡಿಲ್ಲ, ಎಲ್ಲ ಗಿಡ ಬೆಳ್ಕೊಂಡಿದೆ. ಈ ಗಿಡ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಬಿಫೋರ್ ರಿಜಿಸ್ಟ್ರೇಷನ್ನು ಕ್ಲೀನ್ ಮಾಡಿ ಸುತ್ತ ಎಲ್ಲ ಬೇಲಿ ಹಾಕಿ ಸರ್ವೆ ಎಲ್ಲ ಮಾಡಿ ನಿಮಗೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಫೋನ್ ಮಾಡಿ, ನಾನು ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಕಾಲದಲ್ಲಿ ಕ್ಲಿಯರ್ ಟೈಟಲ್ ಸಿಗೋದು ತುಂಬಾ ಕಷ್ಟ. ಅಗ್ರಿಕಲ್ಚರಿಗೂ ಪರ್ಪಸ್ಗೂ ಅಷ್ಟೇ. ಯಾಕೆಂದರೆ ಅಗ್ರಿಕಲ್ಚರಿಗೆ ಅಂತಂದರೆ ಈ ಕಾಲದಲ್ಲಿ ತುಂಬ ಒಳ್ಳೆಯ ಜಾಗ ಸಿಗೋದು ಕಷ್ಟ. ಇದು ತುಂಬ ಮಣ್ಣಿದೆ, ತುಂಬ ಚೆನ್ನಾಗಿ. ಆಮೇಲೆ ಈ ಪ್ರಾಪರ್ಟಿಗೆ ಸುತ್ತ ಕೆರೆಗಳಿದ್ದಾವೆ. ಸುತ್ತ ಕೆರೆಗಳಂದರೆ ಆಲ್ಮೋಸ್ಟ್ ಒಂದು 400 ಮೀಟ್ರ್, 300 ಮೀಟ್ರ್, 200 ಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಸುತ್ತ ಸುಮಾರು ಒಂದು 3 ಕೆರೆಗಳಿದ್ದಾವೆ. ಒಂದು ದೊಡ್ಡ ಕೆರೆ, 1-2 ಚಿಕ್ಕ ಕೆರೆಗಳಿದ್ದಾವೆ. ಸೊ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಬೋರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಬಾವಿ ಗೀವಿ ತೋಡ್ಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ನೀರು ಬರುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೀವು ನೋಡ್ಬೋದೆಲ್ಲ ಗಿಡ, ಚಿಕ್ಕ ಗಿಡ ಎಲ್ಲ ಬೆಳ್ಕೊಂಡಿದೆ. ಆ ಗಿಡ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ನಿಮಗೆ. ಸೊ ಟೋಟಲ್ಲು 3.5 ಎಕರೆ ಬರುತ್ತೆ. 3.5 ಎಕರ್ಸು ಜನರಲ್ ಪ್ರಾಪರ್ಟಿ. ಟೈಟಲ್ ಕ್ಲಿಯರ್ ಇದೆ, ಎಲ್ಲ ಪಿತ್ರಾರ್ಜಿತ ಆಸ್ತಿ. ತುಂಬ ಚೆನ್ನಾಗಿದೆ ಜಾಗ. ಜನರಲ್ದು 2 ಫ್ಯಾಮ್ಲಿ ಬರೋದು. ತುಂಬ ಚೆನ್ನಾಗಿದೆ. ಇದು ನಿಮಗೆ ಇಕ್ಕೇರಿಯಿಂದನೂ ಬರ್ಬೋದು. ವರದಳ್ಳಿ ಮಠದಿಂದ 3 ಕಿಲೋಮೀಟ್ರ್ ಆಗುತ್ತೆ. ವರದಳ್ಳಿ ಮಠ ನೀವು ನೋಡಿರ್ಬೋದು. ವರದಳ್ಳಿ ಶ್ರೀಧರ ಸ್ವಾಮಿ ಮಠದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ವರದಳ್ಳಿ ರೋಡಿಂದನೂ ಬರ್ಬೋದು. ಇವನ್ನು ಸಿಗಂದೂರು ರೋಡಿಂದ ಸುಮಾರೊಂದು 6 ಕಿಲೋಮೀಟ್ರ್ ಆಗುತ್ತೆ. ಸಿಗಂದೂರು ರೋಡ್ ಕಡೆಯಿಂದನೂ ಬರ್ಬೋದು, ವರದಳ್ಳಿ ಕಡೆಯಿಂದನೂ ಬರ್ಬೋದು, ಸಾಗರ ಕಡೆಯಿಂದನೂ ಬರ್ಬೋದು, ಇಕ್ಕೇರಿ ಕಡೆಯಿಂದನೂ ಬರ್ಬೋದು. ಎಲ್ಲ ಕಡೆಯಿಂದನೂ ಆಕ್ಸೆಸ್ ಇದೆ. ಆ್ಯಕ್ಚುಲಿ ಇದು ನ್ಯಾಷನಲ್ ಹೈವೇ. ಇವತ್ತಲ್ಲ ನಾಳೆ ಇದು ಹೈವೇ ದೊಡ್ಡದಾಗುತ್ತೆ. ಓಕೆ, ಇದು ಕೊಲ್ಲೂರು ಟು ಭಟ್ಕಳ ಅಂತ ನ್ಯಾಷನಲ್ ಹೈವೇ. ಇದು ನ್ಯಾಷನಲ್ ಹೈವೇ ಅಂತ ಡಿಕ್ಲೇರ್ ಆಗಿ ಆಲ್ಮೋಸ್ಟು 4 ಇದು ರೋಡ್ ಬರ್ತಾಯಿದೆ. ಸೊ ಚತುಷ್ಪಥ ರಸ್ತೆ ಬರ್ತಿದೆ. ಈಗಲೇ ನೀವು ಈ ಪ್ರಾಪರ್ಟಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಫ್ಯೂಚರಲ್ಲಿ ಈ ಪ್ರಾಪರ್ಟಿ ಮತ್ತು ನಿಮಗೆ ಸಿಗೋದಿಲ್ಲ. ತುಂಬ ಅಷ್ಟು ಸಸ್ತಾ ಅನ್ನೋದಕ್ಕಿಂತ ಅಷ್ಟು ಚೀಪಾಗಿ ಸಿಗ್ತಾಯಿದೆ ನಿಮಗೆ. ಏಕೆಂದರೆ ಈ ಪ್ರಾಪರ್ಟಿನ ಅವ್ರ ಕೈಯಲ್ಲಿ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಅದನ್ನು ಸೇಲ್ ಮಾಡ್ತಿದ್ದಾರೆ. ನೀವು ಈಗೇನು ನೋಡ್ತಿದ್ದೀರಾ, ಇದು ಕಂಪ್ಲೀಟಾಗಿ ಎಲ್ಲ ಸುತ್ತು ಬೌಂಡ್ರಿ ಹಾಕಿ ಟಾರ್ ರೋಡ್ ಅಟ್ಯಾಚೇ ಸಿಗುತ್ತೆ ನಿಮಗೆ. ಟೋಟಲಾಗಿ 3 ಎಕರೆ 20 ಗುಂಟೆ. ಪ್ರೈಸು 33 ಲ್ಯಾಕ್ಸ್ ಹೇಳ್ತಾರೆ ಫೈನಲ್.